ಓಂ ನಮಃ ಶಿವಾಯ. ಶ್ರೀ ಸದ್ಗುರು ಸಿದ್ಧಾರೂಢಾಯನ್ಮ, ಶ್ರೀ ಸದ್ಗುರು ಗುರುನಾಥರಡಾಯನ್ಮ. ನಾನಿದ್ದೀನಿ ನಿಮ್ಮ ಅರುಣ್. ಪ್ರತಿ ದಿವಸ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಚರಿತ್ರೆಯ ಆಯ್ದ ಕಥೆಗಳನ್ನು ನಾನು ಯೂಟ್ಯೂಬ್ ಮುಖಾಂತರ ತಮಗೆ ಹೇಳ್ತಾ ಇದ್ದೀನಿ. ತಾವು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕುಟುಂಬದ ಸದಸ್ಯರು, ಸಂಬಂಧಿಕರು ಹಾಗೂ ಊರಿನವರಿಗೂ ಈ ಯೂಟ್ಯೂಬ್ನ ಲಿಂಕ್ ಶೇರ್ ಮಾಡಿ. ಶ್ರೀ ಸಿದ್ಧಾರೂಢರ ಚರಿತ್ರೆಯ ಕಥೆಗಳನ್ನು ಕೂಡ ಅವರಿಗೆ ಕೇಳಿಸಿ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ನನಗಿರಲಿ. ಇವತ್ತಿನ ದಿವಸ ಬಾಲಸಿದ್ಧ ಸೋಮಭೀಮರನ್ನು ಕರ್ಕೊಂಡು ಸಂಚಾರ ಮಾಡ್ತಾ ಇರಬೇಕಾದ್ರೆ ಒಂದಿಷ್ಟು ಸಂಚಾರದಲ್ಲಿ ಕಷ್ಟ ಆಗಿಬಿಡ್ತದೆ ರೀ. ಸಿದ್ಧನಿಗೆ ಅದು ಕಷ್ಟ ಅನಿಸಲ್ಲ, ಸೋಮಭೀಮರಿಗೆ ಕಷ್ಟ ಅನಿಸುತ್ತಾರೆ. ಗುರುವಿನ ಶೋಧನೆಯನ್ನು ಮಾಡೋಕ್ಕೆ ಹೊರಟಂಥ ಸಿದ್ಧನಿಗೆ ಆ ಜೀವನ ಪರ್ಯಂತರ ಯಾವುದೂ ಕಷ್ಟನೇ ಅನ್ನಿಸ್ಲಿಲ್ಲ. ಅದು ಸಾಮಾನ್ಯವಾದ ಜನರಿಗೆ ನಮಗೆ ಕಷ್ಟ ಅನಿಸ್ಬೋದು, ಆದರೆ ಸಿದ್ಧ ಅದೆಲ್ಲವನ್ನು ಶಾಂತ ಚಿತ್ತದಿಂದ ದೇವ ಸ್ವರೂಪ, ದೇವನ ಆಶೀರ್ವಾದ, ಪ್ರಸಾದ ಅಂತ ತಿಳ್ಕೊಂಡು ಕಷ್ಟವನ್ನು ಸಹಿಸ್ಕೊಂಡು ಸಂಚಾರ ಮಾಡ್ತಾ ಹೋಗ್ತಾರೆ. ಆದರೆ ಸೋಮಭೀಮರಿಗೆ ಒಂದಿಷ್ಟು ಕಷ್ಟ ಆಗ್ತದೆ. ಆ ಕಥೆಯನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ, ಕೊನೆಯವರೆಗೂ ಕೇಳಿ. ಇದರಲ್ಲಿ ಒಂದು ಉತ್ತಮ ಸಂದೇಶ ಕೂಡ ನಿಮಗೆ ಸಿಗ್ತದೆ. ಸೋಮಭೀಮರು ಸಂಚಾರದಲ್ಲಿ ಸಿದ್ಧನ ಜೊತೆಗೆ ಹೋಗ್ತಾ ಇರಬೇಕಾದ್ರೆ ಬಹಳ ಬಿರುಸಾದ ಒಂದು ಬಿರುಗಾಳಿ ಬಂದುಬಿಡ್ತಾರೆ. ಗಿಡಗಳು ಉರುಳ್ತವ, ಮೋಡ ಆಗಿರ್ತದ, ಗುಡುಗು ಸಿಡಿಲುಗಳು ಅರಬಾಟ. ಹುಡುಗರು ಹೆದರ್ಕೊಂಡು ಬಿಟ್ಟಿರ್ತಾರೆ. ಅದೇ ಟೈಮ್ಗೆ ಆಣೆಕಲ್ಲು ಮಳೆ ಸುರಿಯಾಕತ್ತು ಬಿಡ್ತಾರೆ. 3 ಜನರು ಮಳೆಯಲ್ಲಿ ನೆನೆದು ನಡ್ಕೊಂತ ಒಂದು ಕಡೆ ನಿಂತು ಬಿಡ್ತಾರೆ ಮರದ ಕೆಳಗಡೆ. ಅಷ್ಟರಲ್ಲಿ ಗಾಳಿ ಮಳೆ ಜೋರು ಇರ್ತದೆ. ಹಾಗೆ ಸಂಧಾನವಾಗಿ ನಿಂತು ಮೋಡ ಸರಿದು ಮತ್ತೆ ಸೂರ್ಯನ ಉದಯ ಆಗಿಬಿಡ್ತಾರೆ. ಕೂಡಲೇ ಅವರು ಕಣಿವೆ ಮಾರ್ಗದಿಂದ ಬಲೆಗಳನ್ನು ಬಿಡುತ್ತಾ, ಅಂದರೆ ಬೇಡರು ವಿನೋದದಿಂದ ಕೋಲಾಹಲ ಎಬ್ಬಿಸ್ತಾ ಇದ್ರಲ್ಲ ಒಂದು ಕಡೆ. ಪ್ರಾಣಿಗಳನ್ನು ಬೇಟೆಯಾಡಕ್ಕೆ ಬೇಡರು ಹುಡ್ಕೊಂತಲ್ಲಿ ಬರ್ತಾಯಿದ್ರು. ಕರ್ಕಶವಾದ ಶಬ್ದ ಮಾಡಿಕೊಂಡು ಪ್ರಾಣಿಗಳ ಬೇಟೆ ಆಗಬೇಕು ಅಂದ್ಕೊಂಡು. ಆ ಬೇಡರಿಗೆ ಹೆದರಿ ಒಂದಕ್ಕೊಂದು ಪ್ರಾಣಿಗಳು ಚೀರಾಡ್ಕೊತಿರ್ತಿದ್ರು. ಅಲ್ಲಿ ನೋಡದಲ್ಲಿ ಹುಲಿ, ಸಿಂಹಗಳ ಗರ್ಜನೆ, ಚರ್ಚ, ಮಿಕಗಳ ಅಬ್ಬರ ಕೇಳಿ ಬರ್ತಾಯಿತ್ತು. ಕಾಡು ಹಂದಿ, ಕೋಣ, ಕಾಡು ಕಳುಗಳು ಪಲಾಯನ ಮಾಡ್ತಾಯಿದ್ವು. ಕರಡಿ, ತೋಳ ಮೊದಲಾದ ಪ್ರಾಣಿಗಳು ಪ್ರಾಣದ ಭಯದಿಂದ ಅಂಜಿ ಚೀರ್ಕೊಂತ ಓಡ್ತಾ ಇದ್ವಿ. ಇವೆಲ್ಲ ಪ್ರಾಣಿಗಳು ಭಯದಿಂದ ಓಡ್ತಾ ಇರಬೇಕಾದ್ರೆ ಈ ಬಾಲಕರು, ಇವರು ಮನುಷ್ಯರು, ಎಂದೂ ಈ ಥರ ನೋಡಿರಲಿಲ್ಲ. ಅವರು ಕಾಡಿನ ಮಧ್ಯದಲ್ಲಿ ಈ ಥರ ಪ್ರಾಣಿಗಳು ಓಡಾಡೋದಷ್ಟೆಲ್ಲ ಹೆದರಿ ಗರ್ಜನೆ ಮಾಡ್ತಾ ಓಡಾಡೋದು ಎಂದೂ ನೋಡಿರಲಿಲ್ಲ. ಹೆದರ್ಕೊಂಡು ಬಿಟ್ಬಿಟ್ರು. ಸೋಮಭೀಮರು ಭಾಳ ಭಯಭೀತಗೊಂಡ್ಬಿಟ್ರು. ಸಿದ್ಧ, ನಾವು ಮನೆ ಬಿಟ್ಟು ಬಂದಿದ್ದು ಮರಣ ಹುಡುಕೋದಕ್ಕೇನಪ್ಪ, ಇದು ಶೋಧಕ್ಕಲ್ಲ, ಗುರುವಿನ ಶೋಧಕ್ಕಂತ ಕರ್ಕೊಂಡು ಬಂದು ನಮಗಿಲ್ಲ ಮರಣದ ಪಾಶಕ್ಕೆ ಸಿಲಿಸ್ತಾ ಇದ್ದೀಯಪ್ಪ ಅಂತ ಹೆದರ್ಕೊಂಡು ಸಿದ್ಧನಿಗೆ ಬೈಯಾಕತ್ತಿದ್ರು. ಅಷ್ಟರಲ್ಲಿ ಪಶ್ಚಿಮಾದ್ರಿಗೆ ಅವರು ಹಾಗೆ ಪ್ರಯಾಣ ಬೆಳೆಸಿ ಸೂರ್ಯ ದಣಿದು ವಿಶ್ರಾಂತಿ ಹೊಂದಿದ್ದನು. ಸಾಯಂಕಾಲ ಆಗ್ತಾಯಿತ್ತು, ಸುತ್ತಲೂ ಕತ್ತಲಾಗ್ತಾಯಿತ್ತು. ಆಗ ಸೋಮಭೀಮರು ಅಂಜುತ್ತಾ ಹಾದಿ ತಬ್ಬಿ ಕಾಡು ಸೇರಿ ಮನೆ ನೆನೆಯುತ್ತಾ, ನಾವು ಯಾಕೆ ಬಂದ್ವಿ, ನಾವು ಮನೆಗೆ ಹೋಗಬೇಕು ಅಂತ ಹೆದರ್ಕೊಂಡು ನಡ್ಕೊತ ಹೋಗ್ತಾಯಿದ್ರು. ಅಷ್ಟ್ರಾಗ ಸೋಮ ಏನು ಮಾಡ್ದ, ಮುಳ್ಳಿನ ಗೊನೆ ಮೇಲೆ ಕಾಲಿಟ್ಟ. ಅಕಟಕಟ ಯವ್ವ ಅಂತ ಅಲ್ಲೇ ಚೀರಿ ರೋದಿಸಿ ಅಳಾಕತ್ತಿದ್ದ. ಸಿದ್ಧ ಹೇಳ್ದ, ಮಹಾದೇವನನ್ನು ಮರೆತು ಮನೆಯನ್ನು ನೆನೆದ್ರೆ ನಿಮಗೆ ಶಿವ ಸಿಗ್ತಾನೇನು? ಮುಳ್ಳೇ ಸಿಗ್ತದಪ್ಪ. ಶಿವನಾಗ ನೆನ್ನಿರಿ, ಮಹಾದೇವ ಸಿಗ್ತಾನ. ಪರಮ ಪದವಿ ಕೊಡುವಂಥ ಆ ಶಿವ ಎಲ್ಲಿಗೆ ಹೋಯ್ತಾನ ಅಲ್ಲಿಗೆ ಹೋಗಂಬರ್ರಿ ಅಂತ. ಮತ್ತು ಆತ ನಮಗೆ ಎಂದೂ ಕೈ ಬಿಡಲ್ಲ ಅನ್ಕೊಂತ ಮತ್ತೆ ಹೋಗ್ತಾಯಿದ್ರು. ಆಗ ಮುಂದಕ್ಕೆ ಹೋದಂಗೆ ಭೀಮ ಕೆಸರಿನೊಳಗೆ ಕಾಲು ಜರಿದು ಬಿದ್ದು ಬಿಡ್ತಾನೆ. ಬಿದ್ದ ಮೇಲೆ ಮೊಳಕಾಯಿ ಕೆತ್ತಿ ಸಣ್ಣ ಹುಡುಗ ಅಳಕ್ಕೆ ಪ್ರಾರಂಭ ಮಾಡಿಬಿಡ್ತಾನೆ. ಆಗ ಸಿದ್ಧ ಅವ್ರಿಗೆ ಸಮಾಧಾನ ಮಾಡ್ತಾ, ತಂದೆ ತಾಯಿ ಎಂದು ಹೇಳಿಸ್ಕೊಂಡ ಆ ಪರಮಶಿವ ನಿಮಗೆ ಚಿಂತೆ ಕೊಡೋಂಗಿಲ್ಲ. ಆತನ ಧ್ಯಾನ ಮಾಡಿರಿ, ಆತನ ಮರಿತ್ರ ನಿಮಗೆ ಕಷ್ಟ ಅದ.
ಶಿವನ ನೆನೆದು ಶಿವನ ಧ್ಯಾನ ಇದ್ರೆ ಆತ ನಿಮಗೆ ಯಾವತ್ತೂ ಕೈ ಕೊಡಲ್ಲ. ನೀವು ತನುವಿನ ಚಿಂತೆ ಮಾಡೋದ್ರಿಂದ ನಿಮಗೆ ಈ ರೀತಿ ತನುವಿಗೆ ತ್ರಾಸಾಯಿತು. ನೀವು ಶಿವನ ಚಿಂತೆ ಮಾಡಿದರೆ ನಿಮಗೆ ಶಿವ ಒಲಿತಾ ಇದ್ದ, ಶಿವ ರಕ್ಷಿಸ್ತಾ ಇದ್ದ ಅಂತ ಸಿದ್ಧ ಅವ್ರಿಗೆ ಸೋಮಭೀಮರಿಗೆ ಹೇಳಿಬಿಡ್ತಾನೆ ರೀ. ಈ ಜಡ ದೇಹವೆಂಬ ನಾನೆಂಬ ಭಾವವು ನಿಮ್ಮ ಚಿತ್ತದೊಳಗೆ ಎಲ್ಲಿವರೆಗೆ ಇರ್ತದಲ್ಲ ಅಲ್ಲಿವರೆಗೆ ಸತ್ತು ಹುಟ್ಟುವ ಬಾಧೆ ನಿಮಗೆ ತಪ್ಪಂಗಿಲ್ಲ. ಕತ್ತೆಗೆ ಹೊರಹೇರಿ ಮನೆಗೂ ಅಡವಿಗೂ ತಿರುಗಿಸುವಂಥ ಜಡವಾದ ಅಸಂಖ್ಯಾತ ಇಂಥ ತನುಗಳನ್ನು ಹೊತ್ತು ಇಹಪರಕ್ಕೆ ತಿರುಗಿ ಕಷ್ಟಪಡಬೇಕಾಗ್ತದಂತ. ಹಿಂಗೆ ಮಾತಾಡ್ಕೊತ ಸೋಮ ಭೀಮರಿವರು ಆದಿದ್ದಾಯ್ತಪ್ಪ ಸಿದ್ಧ, ನೀ ಹೆಂಗೆ ಹೇಳ್ತಿ ಹಂಗೆ ನಮ್ಮದೊಂದು ಹಾದಿಗೆ ಒಯ್ದು ಊರು ತೋರ್ಸಪ್ಪ, ನಾವು ಊರಿಗೆ ಹೋಗ್ತೀವಿ, ನಿನ್ನ ಸಾಧನೆ ಮಾಡ್ಕೊತ ನೀ ಹೋಗು, ಸಾಧನೆಗಳು ಹಿಂದೆ ಮುಂದೆ ನೋಡಾಮಿ, ಒಂದು ಊರಿಗೆ ಹೋಗು ಅಂತ. ಹೀಗೆ ಕಾಡಿನೊಳಗೆ ಹೋಗ್ತಾ ನಡೀತಾ ಇದ್ರು. ಆಗ ಸಿದ್ಧ ಊರು ನಿಮಗೆ ಪರಮ ಗುರುವೋ ಊರೇ ಗುರುವಾಗಿದ್ರೆ ಆ ನಿಮ್ಮೂರು ಏನೊಂದು ಪ್ರಯತ್ನವಲ್ಲದೆ ನಿಮಗೆ ಸಿಕ್ಕಿಬಿಡುತ್ತದ, ನೀವು ನಡ್ಕೊತ ಹೋದ್ರೆ ಊರಿಗೆ ಹೋಗ್ಬೋದು ಅಂತ ಸಿದ್ಧ ಹೇಳ್ತಾನೆ. ನಿಮ್ಗೆ ದೈವ ಬೇಕು, ಗುರು ಬೇಕಂದ್ರೆ ನೀವು ನನ್ನ ಜೊತೆಗೆ ಬರ್ರಿ, ಶಿವನ ಧ್ಯಾನ ಮಾಡಿರಿ ಅಂತ ಹೇಳ್ತಾನೆ. ಅವಾಗ ಅವರು ನಮಗಿದೆಲ್ಲ ಆಗಂಗಿಲ್ಲಪ್ಪ ಸಿದ್ಧ, ನಿನ್ನಷ್ಟು ಶಕ್ತಿ ನಮಗಿಲ್ಲ, ನೀ ಗುರುವಿನ ಹರಿಸ್ಕೊಂಡು ಹೋಗು, ನಮ್ಗೆ ಊರು ಬೇಕು ಅಂತ. ಬಳಿಕ ಮುಂದೆ ಹೋಗ್ತಿರ್ಬೇಕಾದ್ರೆ ಅಲ್ಲೊಂದು ಊರು ಬರ್ತದ್ರಿ. ಊರದಾಗ ಹಳೆಯ ದೇವಾಲಯ ಒಂದಾಗ ಅಲ್ಲಿ ಹೋಗಿ ಕುಂತ್ಕೊಂಡು ಬಿಡ್ತಾರೆ. ಕುತ್ಕೊಂಡು ಒಂದು ಗಾಡಿಗೆ ಟೇಕ ಹಚ್ಚಿ ಕೂತು ಸೋಮಭೀಮರು ಅಲ್ಲೇ ಕುಂತು ಬಿಡ್ತಾರೆ ರೀ. ಕುಂತ ಮ್ಯಾಲೆ ಆ ಗುಡಿ ಹಳಿದಾಗಿರ್ತದೆ, ಒಂದು ಗೋಡಿ ಡಮ್ ಅಂತ ಬಿದ್ದು ಬಿಡ್ತಾರೆ. ಮತ್ತು ಸೋಮಭೀಮರು ಹೆದರ್ಕೊಂಡು, ಅಯ್ಯೋ ಸತ್ಯವೋ ಸಿದ್ಧ, ಅಲ್ಲಿ ನೋಡಿದ್ರೆ ಬೇಡರು ಬಂದರು, ಆ ಪ್ರಾಣಿಗಳು ಬೇಟೆ ಆಡ್ತಾಯಿದ್ರು, ಹುಲಿ ಸಿಂಹ ಗರ್ಜನೆ ಆಗ್ತಾಯಿತ್ತು, ಇಲ್ಲಿ ಬಂದು ಗುಡಿಯಾಗ ಕೂತ್ಕೊಂಡು ಇಲ್ಲಿ ಗುಡಿ ಬಿದ್ದು ಬಿಡ್ತು, ನಾವು ಸತ್ತೇ ಹೋಗ್ತೀವಪ್ಪ, ನಿಮ್ಮ ಜೊತೆಗೆ ಬಂದು ತಪ್ಪು ಮಾಡಿದ್ವಿ, ನಮಗೆ ಹಿಂಗೆ ಯಾಕೆ ನಮ್ಗೆ ಕಷ್ಟದಾಗ ಹಾಕಿದೆ ಅಂತ. ಅವಾಗ ಸಿದ್ಧ ಹೇಳ್ತಾನೆ, ಗೆಳೆಯರೇ, ಹೇಗಾದ್ರೆ ನಿಮ್ಮ ಚಿತ್ತಕ್ಕೆ ತೃಪ್ತಿಯೇ ಇಲ್ಲ, ಮೊದಲು ನಾನು ನಿಮಗೆ ಊರು ತೋರಿಸ್ತೀನಿ ಅಂತ ಹೇಳಿಬಿಟ್ಟ. ಚಿಂತೆ ಮಾಡಬೇಡ್ರಿ, ನಿಮಗೆ ನಾವು ಊರು ತೋರಿಸ್ತೀನಿ, ಈ ರಾತ್ರಿ ಇಲ್ಲೇ ಇರ್ರಿ, ನಾಳೆ ನೋಡೋಣ ಅಂತ ಸಿದ್ಧ ಅವ್ರಿಗೆ ಸಂತೈಸಿಬಿಟ್ಟ. ಇತ್ತ ಸೋಮಭೀಮರು ಕ್ಷುದ್ರ ಬಾಧೆ ತಡೆಯದೆ ಹಸು ಆಗಕತ್ತಿತ್ತು, ಏನು ಮಾಡಬೇಕು ಅಂತ ಊರಾಗ ಹೋಗಿ ಭಿಕ್ಷಾ ಬೇಡ ಬಡೋಣ ಅಂದ್ಕೊಂಡು ಒಂದು ದಾರಿ ಹಿಡ್ಕೊಂಡು ಬೀದಿ ಒಳಗೆ ನಡ್ಕೊಂಡು ಹೋಗ್ಬಿಟ್ರು. ಆ ಊರಿಗೆ ಇವ್ರು ಹೊಸಬರು, ಅಲ್ಲಿ ಇದ್ದಂಥ ನಾಯಿಗಳು ಇವ್ರಿಗೆ ಕಂಡು ಬೊಗಳಕತ್ತಿದ್ದು, ಸೋಮಭೀಮರಿಗೆ ಕಂಡು. ಆವಾಗ ಅಂಜ್ಕೊಂಡು ಇವರು ಒಂದು ಕಟ್ಗೆ ಒಂದು ಹೊರಿ ಇತ್ತು, ಅದ್ರ ಕೆಳಗೆ ಸೈಡಿಗೆ ಅವರು ಆಡ್ಕೊಂಡು ಕೂತಿಬಿಟ್ರು. ಅವಾಗ ನಾಯಿ ಹಾಗೆ ಚಿರಾಕತ್ತಿದ್ದು. ಯಜಮಾನ ಬಾಕಲು ತೆಗೆದು ನೋಡ್ದ, ಈ ಹುಡುಗರು ಕಾಣಿಸ್ಬಿಟ್ಟು, ಬಂಡ ಮಂಡೆ ಮಕ್ಕಳೇ, ನೀವು ಅದೇರೇನು, ಹಿಂದೆ ನಮ್ಮ ಎಮ್ಮಿ ಕದವ್ರು ನೀವೇ ಅದೇರಿ, ಇವತ್ತು ಯಾರ ಮನೆ ಹೊಳ ಹಾಳು ಮಾಡಕ್ಕೆ ಬಂದಿರಿ ಮಕ್ಕಳ ಅಂತ ಬೈಯಕತ್ತಿದ್ದ. ಅವಾಗ ಸೋಮಭೀಮರು, ಯಪ್ಪ ನಾವು ಕಾಡ್ರಲ್ಲಪ್ಪ, ನಾವು ಹೆಂಗೆ ಈ ಊರ್ಲಿಂದ ಬಂದವರಿದ್ವಿ, ಬಾಲ ಸಿದ್ಧನ ಜೊತೆಗೆ ಬಂದ್ವಿ, ಅಲ್ಲಿ ಊರು ಗುಡಿಯಾಗ ನಾವು ಇಳ್ಕೊಂಡಿದ್ವಿ, ಹಸಿವಾಗಕತ್ತಿದ್ದು ಭಿಕ್ಷಾ ಬೇಡಕ್ಕೆ ಬಂದಿದ್ವಿ, ಅನ್ನ ನೀಡ್ರಪ್ಪ, ನಾವು ಕಾಡ್ರಲ್ಲ ಅಂತ. ಮತ್ತು ಆ ಯಜಮಾನ, ಭಿಕ್ಷೆ ಬೇಕನ್ರೋ ಭಿಕ್ಷಾ ಮಕ್ಕಳ, ನಿಮಗೆ ಸಲ್ಲತಕ್ಕ ಭಿಕ್ಷೆ ಇಡ್ತೀನಂತ ಮನೆಯೊಳಗೆ ಹೋಗಿ ಕೋಲ್ ತರಕ್ಕೆ ಹೋದ. ಅವ ಯಜಮಾನ ಕೈಯಾಗ ಕೋಲ್ ಹಿಡಿದು ನೋಡಿದ ತಕ್ಷಣ ಈ ಸೋಮಭೀಮರ ಭಯಗೊಂಡು ದಿಟ್ಟು ಕೊಟ್ಟು ಓಡ್ಕೊಂತ ಮತ್ತು ಅದೇ ಗುಡಿಗೆ ಬಂದುಬಿಟ್ರು. ಬಂದಿರಬೇಕಾದ್ರೆ ಹಾದ್ಯಾಗ ಮತ್ತು ಗಸ್ತಿ ಕಾವ್ರ ಕಾಯೋರು ಅವ್ರಿಗೆ ಹಿಡಿದು, ಮಕ್ಕಳ ನಿಮ್ಮವರೆಲ್ಲ ಎಲ್ಲದಾರ ಹೇಳ್ರಿ, ಕಳ್ರಿದ್ದೀರಿ, ಹುಡುಗರಿಗೆ ಬಿಟ್ಟು ದೊಡ್ಡವ್ರವ್ರು ಆಟ ಆಡಕತ್ತಾರನು, ಎಲ್ಲದಾರ ನಿಮ್ಗೆ ಗ್ಯಾಂಗ್ ಎಲ್ಲದ ಅಂತಂದರು. ಅವಾಗ ಅವ್ರ ಬಾಲಕರು, ನಮ್ದು ಯಾವುದೂ ಇಲ್ಲರಿ, ನಾವು ಹಿಂಗೆ ಈ ಊರ್ಲಿಂದ ಬಂದವ್ರು ಇದ್ವಿ, ಸಿದ್ಧನ ಜೊತೆ ಬಂದಿದ್ವಿ, ಹಸಿವಾಗಿತ್ತು, ನಾವು ಊಟ ಕೇಳಕ್ಕಂತ ಭಿಕ್ಷಕ್ಕೆ ಬಂದವ್ರಿ ಅಂತ. ಈ ರಾತ್ರಿ ನಿಮ್ಗೆ ಯಾರು ಊಟ ಕೊಡ್ತಾರೆ, ಹೋಗ್ರಿ ಅಲ್ಲೊಂದು ಗುಡಿಗೆ ಹೋಗಿ ಮಕ್ಕೋರಿ, ಮುಂಜಾನೆದ್ದು ಊಟ ಮಾಡ್ರಿ ಅಂತ ಅವರು ಗಸ್ತು ಕಾವಲುಗಾರರು ಕೂಡ ಸೋಮಭೀಮರಿಗೆ ಬೈದುಬಿಟ್ರು. ಬಂದ ದಾರಿ ಸುಂಕ ಕೈಲಿ ಅಂದ್ಕೊಂಡು ಮತ್ತೆ ಬಂದು ಸಿದ್ಧನ ಹತ್ರ ಬಂದು ಕೂತ್ಕೊಂಡು, ಸಿದ್ಧ ಹಾವು ಹಸುವಾಗಕತ್ತದಪ್ಪ, ಊರಾಗ ನೋಡಿದ್ರೆ ಹೊಡೆಯಕತ್ತಾರ, ಬೈಯಕತ್ತಾರ, ಕಾಡಿನಾಗ ಹೋದ್ರೆ ಅಲ್ಲಿ ಹುಲಿಗಳದಾವ, ಏನು ಮಾಡ್ಬೇಕಂತ. ಆವಾಗ ಸಿದ್ಧ ಹೇಳ್ತಾನೆ, ಎಷ್ಟು ಕೇಳಿದ್ರೂ ನೀವು ಕೇಳಲಾರ್ದೆ ಇದ್ರಿ, ನಾನು ಹೇಳ್ದೆ, ಗಿಳಿಗೆ ಹೇಳ್ದಂಗೆ ಹೇಳ್ದೆ, ಆದರೆ ನೀವು ಕೇಳಿಲ್ಲ, ನಿಮಗೆ ತಿಲ ಮಾತ್ರವೂ ಫಲಪ್ರಾಪ್ತಿಯಾಗಲಿಲ್ಲ, ಭಾಳ ಕಷ್ಟ ಆಯಿತು. ನಾನು ಇಲ್ಲೇ ದೇವಾಲಯದೊಳಗೆ ಕೂತ್ಕೊಂಡು ಶಿವಧಾನ್ಯದಲ್ಲಿ ಇದ್ದೆ, ಅಷ್ಟ್ರಾಗ
ಶಿವನ ರೂಪದಲ್ಲಿನೇ ಒಬ್ಬ ಅರ್ಚಕ ಬಂದು ಈ ಪರಮಾನ್ನದ ನೈವೇದ್ಯ ಎಡೆಯನ್ನು ತಂದು ದೇವರಿಗೆ ದಿವಿಗೆ ಹಚ್ಚಿ ಪೂಜೆ ನೈವೇದ್ಯ ತೋರಿಸಿ ಅದನ್ನು ನನಗಿರಿಸಿ ನೀರು ಸಹ ತುಂಬಿಟ್ಟು ಹೋದಪ್ಪ ಅಂತ. ಕಲ್ಲೊಳಗೆ ಪುಟ್ಟಿ ತಾನಿಪ್ಪ ಕಪ್ಪಗೆ ಅಲ್ಲಲ್ಲಿ ಅನ್ನವನಿತ್ತು ಸಲಹುವರಾರು, ಕೈಕಾಲು ಕಣ್ಣುಗಳಿಲ್ಲದೆ ತಲ್ಲಣಿಸುತ್ತಿರುವ ಜೀವರುಗಳಿಗೆ ಮುದದಿ ಅನ್ನವನ್ನು ಕೊಡುವ ದೇವನು ನಮಗೆ ಕೊಡಲ್ಲವೇ? ಆತ ನಮಗೆ ಅನ್ನ ಕೊಟ್ಟೇ ಕೊಡ್ತಾನಂತ ಹೇಳ್ದ ಸಿದ್ಧ. ಮತ್ತು ಅವರು 3 ಜನ ಕೂತ್ಕೊಂಡು ಆ ನೈವೇದ್ಯದ ಊಟವನ್ನು ಅವರು ಊಟ ಮಾಡಿ ಮರುದಿವಸ ಬೆಳಗ್ಗೆ ಸೋಮವಾರದ್ದು, ಸಿದ್ಧ ಸಾಕಿನ್ನಪ್ಪ, ಈ ಸದ್ಗುರುವಿನ ಪಾದ ಗುರು ಶೋಧನೆ ನಮಗೆ ಬೇಡ, ನಿನ್ನ ಪರಮ ಮುಕ್ತಿಯೂ ಬೇಡ, ನಮಗೆ ನಮ್ಮ ತಂದೆ ತಾಯಿಗಳ ನೆನಪಾಗ್ಯದಪ್ಪ, ನಮಗೆ ಊರಿಗೆ ಹೋಗಿ ಅಪ್ಪಣೆ ಕೊಡು, ನೀನು ಬೇಕಾದರೆ ಗುರುವಿನ ಶೋಧಕ್ಕೆ ಹೋಗು, ನಾನು ನಿಮ್ಮ ಜೊತೆಗೆ ಬರಲ್ಲ ಅಂತ. ಅದಕ್ಕೆ ಸಿದ್ಧ, ಕೋಮಲಾಂಗರೇ, ನೀವು ನಿಮ್ಮ ಸದನದಗಳಿದ್ದು ಸೋಮಧರನ ಬಿಡದೆ ನೀವು ಧ್ಯಾನಿಸಿರಿ, ಶಿವಧ್ಯಾನ ಮಾಡ್ಕೊತೀರಿ, ಹೋಗ್ರಿ ನೀವು ಮರಳಿ ಊರಿಗೆ ಹೋಗ್ರಿ ಅಂತ ಹರಿಸಿ ಅವರನ್ನು ವಾಪಸ್ ಮರಳಿ ಕಳಿಸಿಬಿಟ್ಟ. ಮುಂದೆ ಸಿದ್ಧ ಗುರುವಿನ ಸನ್ನಿಧಿಯನ್ನು ಸೇರಿ ಸೇವೆಗೆ ನಿಂತ. ಹೀಗೆ ಮುಂದಿನ ಅಧ್ಯಾಯದಲ್ಲಿ ಸಿದ್ಧ ಯಾವ ಗುರುವನ್ನು ಪಡೆದ, ಗುರು ಶೋಧನೆಗಾಗಿ ಪಟ್ಟಂಥ ಕಷ್ಟ ಯಾವುದು ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಹಾಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, 4 ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.